ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಶಾಸ್ತ್ರಿಗಳೇ, ಮೊದಲಿಗೆ 6 ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದ್ರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಒಂದ್ಸಲ ಗಮನಿಸ್ಕೊಂಡ್ಬಿಡೋಣ. ಮೇಷರಾಶಿಯಲ್ಲಿ ಕುಜನನ್ನು ಗಮನಿಸ್ತಾ ಇದ್ದೀವಿ. ವೃಷಭ ರಾಶಿಯಲ್ಲಿ ಗುರುವಿದ್ದಾನೆ. ತೃತೀಯ ಅಂದರೆ ಮಿಥುನ ರಾಶಿಯಲ್ಲಿ ರವಿ, ಬುಧ ಹಾಗೂ ಶುಕ್ರರನ್ನು ನೋಡ್ತಾ ಇದ್ವಿ. ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು. ಈ ದಿವಸ ಮಾಂದಿ ಉದಯಾಗಿದೆ. ತುಲಾ ರಾಶಿಯಲ್ಲಿ ಚಂದ್ರ ಇರತಕ್ಕಂಥದ್ದು. ಮಕರ ರಾಶಿಯಲ್ಲಿ, ಕುಂಭರಾಶಿಯಲ್ಲಿ ಶನೈಶ್ಚರ, ಮೀನ ರಾಶಿಯಲ್ಲಿ ರಾಹು. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ನಿಮ್ಮ ವೃತ್ತಿ ಚಟುವಟಿಕೆಗಳೆಲ್ಲ ತುಂಬ ಲಾಭದಾಯಕವಾಗಿರ್ತದೆ, ಫಲದಾಯಕವಾಗಿರ್ತದೆ. ಕೆಲಸಗಳಲ್ಲಿ ಯಾವುದೇ ತೊಡಕಿಲ್ಲದೆ ಸುಲಭವಾಗಿ ಅನುಕೂಲ ಆಗುತ್ತೆ. ಕೆಲಸ ಕಾರ್ಯಗಳಿಗೆ ತೊಡಕಿಲ್ಲ, ಅತ್ಯಂತ ಶುಭ ಫಲ ಇದೆ. ನೀವು ಕೈ ಇಟ್ಟಿದ್ದೆಲ್ಲ ಮುಟ್ಟಿದ್ದೆಲ್ಲ ಚಿನ್ನ ಅಂತೀವಲ್ಲ, ಆ ಥರ ನೀವು ಕೈ ಹಾಕಿದ ಕೆಲಸ ಎಲ್ಲ ಒಳ್ಳೆಯ ಲಾಭ ಬರ್ತದೆ. ಇನ್ನು ಜೊತೆಗೆ ದಿವಸ ಬಂಧುಗಳಿಂದ, ಮಿತ್ರರಿಂದ ತುಂಬ ವಿಶೇಷವಾದ ಸಹಕಾರ ಉಂಟಾಗುತ್ತೆ. ನೀವು ಭೂಮಿ ಖರೀದಿ ಇತ್ಯಾದಿಗಳಲ್ಲಿ ಈ ದಿವಸ ನೀವು ಮನಸ್ಸು ಮಾಡಿ ಅಂಥದ್ದೊಂದು ಚಿಂತನೆ ನಡೆಯುತ್ತೆ. ವಾಹನ ಖರೀದಿಯೂ ಆಗಬಹುದು. ಈ ಥರ ತುಂಬ ಚೆನ್ನಾಗಿದೆ ಈ ದಿವಸ. ತೊಡಕಿಲ್ಲ ಅಂತಲ್ಲ, ತೊಡಕಿದೆ. ಅದು ಈ ದಿವಸ ನಿಮ್ಮ ದಾಂಪತ್ಯ ಜೀವನ ಸ್ವಲ್ಪ ಮನಸ್ತಾಪದಿಂದ ಕೂಡಿರ್ತದೆ. ಸ್ವಲ್ಪ ದೂರ ಪ್ರಯಾಣಗಳು, ವಿದೇಶ ಪ್ರಯಾಣ ಈ ಥರದ್ದಿದ್ದರೆ ಅದರಲ್ಲಿ ಸ್ವಲ್ಪ ಕಿರಿಕಿರಿ ಇದೆ. ಇದರ ನಿವಾರಣೆಗೆ ದಿವಸ ನೀವು ದುರ್ಗಾ ಸನ್ನಿಧಾನಕ್ಕೆ ಕ್ಷೀರದಾನ ಮಾಡಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ದಿವಸ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲ ಫಲ ಇದೆ. ಆದರೆ ಸ್ವಲ್ಪ ಸಾಲದ ಬಾಧೆ ಸೂಚಿಸ್ತಾ ಇದೆ. ಜೊತೆಗೆ ಶತ್ರುಗಳ ಬಾಧೆ ಸೂಚಿಸ್ತಾ ಇದೆ. ದೇಹಕ್ಕೆ ಪೆಟ್ಟು ಬೀಳಬಹುದು. ಓಡಾಡುವಾಗ ಸ್ವಲ್ಪ ಹುಷಾರು. ಇದರ ಹೊರತಾಗಿ ಒಬ್ಬ ಒಳ್ಳೆಯ ಸಜ್ಜನರ ಮಾತು, ಅವರ ಒಂದು ಸಲಹೆ ನಿಮಗೆ ತುಂಬ ಸಹಾಯವಾಗುತ್ತೆ. ಚೆನ್ನಾಗಿದೆ. ಅದೊಂದರಿಂದ ನೀವು ಕಷ್ಟದಿಂದ ಪಾರಾಗ್ತೀರ. ಈ ಸಣ್ಣ ಪುಟ್ಟ ತೊಡಕುಗಳ ನಿವಾರಣೆಗೆ ದಿವಸ ದುರ್ಗಾ ಸಪ್ತಶತಿ ಪಾರಾಯಣ, ಅದು ತುಂಬ ಒಳ್ಳೆಯದು. ಇನ್ನು ಮಿಥುನ್ ರಾಶಿ. ಮಿಥುನ್ ರಾಶಿಯವರಿಗೆ ದಿವಸ ಕೆಲಸದಲ್ಲಿ ನೋಡಿ ತೊಡಕುಗಳಿದ್ದಾವೆ. ಕಾಣದ ಕೈಗಳಿಂದ ನಿಮಗೆ ತೊಂದರೆ ಉಂಟಾಗುತ್ತೆ. ನೀವು ಯಾರು ತೊಂದರೆ ಮಾಡೋದು ಗೊತ್ತಾಗೋದಿಲ್ಲ, ಅಂತೂ ತೊಂದರೆ ಅನುಭವಕ್ಕೆ ಬರ್ತಾ ಇರುತ್ತೆ. ಆ ಥರ ಉಂಟಾಗುತ್ತೆ. ಸ್ತ್ರೀಯರಿಗೆ ನಷ್ಟ, ಕಷ್ಟ ಅದನ್ನು ಸೂಚಿಸ್ತಾ ಇದೆ. ಧನ ನಷ್ಟ ಅದನ್ನು ಮೊದಲಿಗೆ ಪ್ರಧಾನವಾಗಿ ಸೂಚಿಸ್ತಾ ಇದೆ. ಮನಸ್ಸು ಮಂಕಾಗುತ್ತೆ ಈ ದಿವಸ. ಅಷ್ಟು ನಿರಾಳತೆ ಇಲ್ಲ ಈ ದಿವಸ. ಈ ದಿವಸ ತಪ್ಪದೆ ನೀವು ವಿಷ್ಣು ಧ್ಯಾನ, ವಿಷ್ಣು ಸ್ಮರಣೆ ಇದರಲ್ಲಿ ನೀವು ಸ್ವಲ್ಪ ಮಗ್ನರಾಗಬೇಕು. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ದಿವಸ ತುಂಬ ವಿಶೇಷವಾದ ಫಲ ಇದೆ. ವೃತ್ತಿಯಲ್ಲಿ ತುಂಬ ವಿಶೇಷ ಸಾಧನೆ ಇದೆ. ಸಂಗಾತಿಯ ಸಹಕಾರ ಚೆನ್ನಾಗಿರ್ತದೆ ಈ ದಿವಸ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ದ್ರವ ವ್ಯಾಪಾರ ಕ್ಷೇತ್ರಗಳಲ್ಲಿರ್ತಕ್ಕಂಥ ಎಲ್ಲರಿಗೆ ಆ ರಿಲೇಟೆಡ್ ಆಗಿರ್ತಕ್ಕಂಥದ್ದು, ಒಂದು ಕೃಷಿಯಿಂದ ಹಿಡಿದು ಪೆಟ್ರೋಲ್ವರೆಗೆ ತುಂಬ ಚೆನ್ನಾಗಿದೆ. ಇನ್ನು ಈ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ. ಹೀಗಾಗಿ ಗ್ರಾಮ ದೇವತಾ ದರ್ಶನ ಮಾಡಿ ಒಂದು ನಮಸ್ಕಾರ ಹಾಕಿ ಹೋಗಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯಿಂದ ಭಾಗ್ಯಾಧಿಪತಿ ಚೆನ್ನಾಗಿದ್ದಾನೆ. ಹೀಗಾಗಿ ದೈವಾನುಕೂಲ ಚೆನ್ನಾಗಿರುತ್ತದೆ. ಈ ದಿವಸ ಸಂಗಾತಿ ವಿಚಾರದಲ್ಲಿ ಸ್ವಲ್ಪ ಅಸಮಾಧಾನ, ಸಾಲ ಬಾಧೆ ಸ್ತ್ರೀಯರಿಗೆ ಸೂಚಿಸ್ತಾ ಇದೆ. ಹುಷಾರು. ಸ್ವಲ್ಪ ಭಯದ ವಾತಾವರಣ ಇರ್ತದೆ. ಈ ದಿವಸ ಸ್ವಲ್ಪ ವೀಕ್ ಇದೆ. ಚೆನ್ನಾಗೂ ಇಲ್ಲ ಅಂತಲ್ಲ, ದೈವಾನುಕೂಲ ಚೆನ್ನಾಗಿರೋದ್ರಿಂದಾಗಿ ಇದನ್ನು ದಾಟ್ತೀರ. ಮುಖ್ಯವಾಗಿ ದಿವಸ ದುರ್ಗಾ ದರ್ಶನ, ಕ್ಷೇತ್ರ ದರ್ಶನ ಮಾಡಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ದಿವಸ ಕುಟುಂಬದಲ್ಲಿ ಜಗಳ, ಕಲಹ ಇವುಗಳನ್ನು ಸೂಚಿಸ್ತಾ ಇದೆ. ವಿದ್ಯಾರ್ಥಿಗಳಿಗೆ ತೊಂದರೆ, ತೊಡಕು, ನೋವು, ವ್ಯಥೆ ಇದೆ. ಶಾಲೆಯಲ್ಲಿ ದಿವಸ ಬಲಿ ಅಳುವುದೇ ಆಗುತ್ತೆ ಕಥೆ ಪುಟ್ಟ ಮಕ್ಕಳಿಗೆ. ಅಂಥದ್ದೊಂದು ಸಮಸ್ಯೆ ಇದೆ. ಆದರೆ ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗಿದೆ. ಬುದ್ಧಿಬಲ ಇದೆ, ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ, ಚೆನ್ನಾಗಿದೆ. ಇದು ಲಾಭದಾಯಕವಾಗಿದೆ. ಮಕ್ಕಳಿಂದ ಬಹಳ ವಿಶೇಷವಾದ ಒಂದು ಅನುಕೂಲವೂ ಇದೆ ದೊಡ್ಡವರಿಂದ. ಪ್ರಾರ್ಥನೆಗೆ ದಿವಸ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ, ಮಹಾಲಕ್ಷ್ಮಿ ಪ್ರಾರ್ಥನೆ ಎರಡೂ ಮಾಡಿ. ಇನ್ನುಳಿದ 6 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ ಶಾಸ್ತ್ರಿಗಳೇ. ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.